ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬರುವ ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿ ಪಟ್ಟಣ ಪಂಚಾಯಿತಿ ಕಾರ್ಯಾಲಯದ ಮುಂಭಾಗದಲ್ಲಿ ನಿನ್ನೆಯಿಂದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಪ್ರಮುಖ ಬೇಡಿಕೆಗಳು ಆದ ಬಾಬು ಜಗಜ್ಜೀವನ್ ರಾಮ್ ಭವನ ಜಗದ ಅತಿಕ್ರಮಣ ತೆರವು ಮಾಡುವುದು, ಸರ್ಕಾರಿ ಹೆಣ್ಣು ಮಕ್ಕಳ ಶಾಲೆಗೆ ಸುತ್ತಲೂ ಆವರಣ ಗೋಡೆ ನಿರ್ಮಿಸುವುದು, ಪೊಲೀಸ್ ಠಾಣೆ ಮೇಲ್ದರ್ಜೆಗೆ ಏರಿಸುವುದು ಸೇರಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಇಂದು ಕೂಡ ಅಹೋರಾತ್ರಿ ಧರಣಿ ಮುಂದುವರೆದಿದೆ. ಇಂದು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕ ರಾಮನಗೌಡ ಕೋನಡ್ಡಿ ಹಾಗೂ ಸಹಾಯಕ ನಿರ್ದೇಶಕ ಉಳ್ಳಾಗಡ್ಡಿ ಇವರ ಮನವಿ ಸ್ವೀಕಾರ ಮಾಡಿ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಅವರೊಂದಿಗೆ ಮಾತನಾಡಿದರು. ಇದಕ್ಕೂ ಮುನ್ನ ಹೋರಾಟಗಾರರು ಆದ ರಾಜಶೇಖರ್ ಹಿಂಡರಗಿ ಸೇರಿ ವಿವಿಧ ಹೋರಾಟಗಾರರು ಮಾತನಾಡಿದ್ದಾರೆ. ನಮ್ಮ ವಿವಿಧ ಬೇಡಿಕೆಗಳನ್ನು ಇಟ್ಟುಕೊಂಡು ನಾವು ಅಹೋರಾತ್ರಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ಮುಖ್ಯ ಬೇಡಿಕೆಗಳಂತಂದ್ರೆ ದಶಕಗಳಿಂದ ನಿರಂತರವಾಗಿ ಹೋರಾಟ ಮಾಡುತ್ತಾ ಮಾನ್ಯ ಜಿಲ್ಲಾಧಿಕಾರಿಗಳಿರ್ಬೋದು, ಎಲ್ಲ ಬಂದಂತ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳಿಗಿರ್ಬೋದು, ಸಂಬಂಧಪಟ್ಟ ಸಚಿವರುಗಳಿಗಿರ್ಬೋದು ಹಾಗೂ ಇನ್ನಿತರ ನಮ್ಮ ಸಮಾಜ ಕಲ್ಯಾಣ ಸಚಿವರಿಗಿರ್ಬೋದು, ನಮಗೆ ಡಾಕ್ಟರ್ ಬಾಬು ಜಗಜೀವರಾವ್ ಭವನ ನಿರ್ಮಾಣಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ ನಿರಂತರವಾಗಿ ನಾವು ಒಂದು ಮನವಿಯನ್ನು ಸಲ್ಲಿಸ್ಕೊಂಡು ಬಂದಿದ್ದೀವಿ. ಆದರೂ ಕೂಡ ಮಾನ್ಯ ಸಚಿವರು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ಟಿಪ್ಪಣಿ ನಮ್ಮ ಮನವಿಗೆ ಸ್ಪಂದಿಸಿ ಅವರು ಟಿಪ್ಪಣಿ ಕೂಡ ಮಂಜೂರಾತಿಗೆ ಆದೇಶವನ್ನು ನೀಡಿದ್ರು. ಅದ್ರ ಜೊತೆಗೆ ಎಚ್.ಸಿ. ಮಾದೇವಪ್ಪ ಸಾಹೇಬರು ಸಮಾಜ ಕಲ್ಯಾಣ ಸಚಿವರು ಕೂಡ ಪಟ್ಟಣ ಪಂಚಾಯತಿ ಕಾರ್ಯಾಲಯಕ್ಕೆ ಪತ್ರವನ್ನು ಬರೆದ್ರು. ನೀವು ನಿವೇಶನ ಹಾಗೂ ನಿವೇಶನಕ್ಕೆ ಸಂಬಂಧಪಟ್ಟಂಗೆ, ಭವನಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಪೂರಕ ದಾಖಲಾತಿಗಳನ್ನು ಒದಗಿಸಿ ಅಂತ ಹೇಳಿಕೆಸಿ ಪಟ್ಟಣ ಪಂಚಾಯತಿಗೆ ಒಂದು ನಿರ್ದೇಶನ ನೀಡಿದ್ರು ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಈ ಒಂದು ಪಟ್ಟಣ ಪಂಚಾಯತಿಗೆ ನಿರ್ದೇಶನ ನೀಡಿದ್ದಾರೆ. ಏನೋ ಗೊತ್ತಿಲ್ಲ, ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿಗಳ ಎಲ್ಲ ಬಂದಂತವ್ರು 4-5 ಜನ ಮುಖ್ಯಾಧಿಕಾರಿಗಳು ಆದ್ರೂ ಹೋಗಿದ್ರು ಕೂಡ ಯಾವ ನಿರ್ಲಕ್ಷ್ಯದಿಂದ, ಯಾವ ತಾರತಮ್ಯದಿಂದ ಈ ರೀತಿಯಿಂದ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಆದ ಕಾರಣ ಈ ಸಾರಿ ನಾವು ನಿರ್ಣಯ ಒಂದೇ ಮಾಡಿದ್ವಿ. ಈ ಸಾರಿ ನಮ್ಮ ಒಂದು ಹೋರಾಟಕ್ಕೆ ಮತ್ತು ನಮ್ಮ ಒಂದು ಮನವಿಗೆ ಪ್ರತಿಫಲ ಸಿಗುವವರೆಗೂ ನಮ್ಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬಾಗಲಕೋಟದಿಂದ ಬಂದಂತ ನಮ್ಮ ಜಿಲ್ಲಾಧ್ಯಕ್ಷರು ಕೂಡ ವಿಠಲನ್ನ ಕೂಡ ಇವತ್ತು ಇಲ್ಲಿ ನಮ್ಮ ಜೊತೆಗೆ ಹೋರಾಟದಲ್ಲಿ ನಿರಂತರವಾಗಿ ನಿನ್ನಿಂದ ಇದ್ದಾರೆ, ಹಾಗೂ ಖಾನಾಪುರದಿಂದ ಬಂದ್ದಾರೆ, ಹಾಗೂ ಸ್ಥಳೀಯ ಜೈ ಭೀಮ್ ಯುವಕ ಮಂಡಳ ಹಾಗೂ ಇಲ್ಲಿಯ ತಾಲೂಕು ಅಧ್ಯಕ್ಷರುಗಳು ಕೂಡ ಅದಾರೆ. ನಮ್ದು ಒಂದೇ ಡಾಕ್ಟರ್ ಬಾಬು ಜಗಜೀವರಾವ್ ಭವನಕ್ಕೆ ಮೀಸಲಿಟ್ಟಂತ ನಮ್ಮ ಸಂಪೂರ್ಣ ಜಾಗೆ ಒತ್ತುವರಿ ಆಗಿದ್ದನ್ನ ತೆರವುಗೊಳಿಸಿ ನಮಗೆ ಆ ಜಾಗೆಯ ನಿವೇಶನದ ಉತಾರು ಮತ್ತು ಅಲ್ಲಿರುವಂತ ಸಂಬಂಧಪಟ್ಟ ಕಟ್ಟಡಕ್ಕೆ ಬೇಕಾದಂತ ಎಲ್ಲ ದಾಖಲೆಗಳನ್ನು ಪೂರೈಸಬೇಕು ಅನ್ನೋದೇ ನಮ್ಮ ಮುಖ್ಯ ಬೇಡಿಕೆ. ಅದರ ಜೊತೆಯಲ್ಲಿ ಪಟ್ಟಣದಲ್ಲಿ ಸರ್ಕಾರಿ ಹೆಣ್ಣು ಮಕ್ಕಳ ಶಾಲೆ ಒಂದು ಕೆರೆ ದಂಡದಲ್ಲಿ ಇರುವುದರಿಂದ ಅಲ್ಲಿ ಕೆಲವೊಂದು ಅದೃಶ್ ಹಿಂಡಗಿ ಅಂತೇಳಿ ಕಿತ್ತೂರು ತಾಲೂಕಾ ಉಪಾಧ್ಯಕ್ಷರು, ಏನು ನಮ್ಮ ಪಟ್ಟಣ ಪಂಚಾಯಿತಿ ಆಗಿ 10 ವರ್ಷ ಆದರೂ ಕೂಡ SC/ST ಅನುದಾನ ದುರ್ಬಳಕೆ ಆಗ್ತಾನೆ ಇದೆ ಹೊರತಾಗಿ SC/ST ಕಾಲೋನಿ ಅಭಿವೃದ್ಧಿ ಅನ್ನೋದೇ ವಂಚಿತ ಆಗಿದೆ. ಅದೇ ಒಂದು ನಮ್ಮ ಮುಖ್ಯ ಬೇಡಿಕೆ ಇದೆ. ಮತ್ತು ಮೂಲಭೂತ ಸೌಕರ್ಯಗಳಿಂದ ವಂಚಿತ ಇದೆ. ಈ ಒಂದು ಗಟಾರಿ ಆಯ್ತು, ಒಂದು ರೋಡ್ ಆಯ್ತು, ಒಂದು ನೀರಿನ ವ್ಯವಸ್ಥೆ ಆಯ್ತು, ಯಾವುದೇ ರೀತಿಯಿಂದ ಸೌಕರ್ಯ ಇಲ್ಲ. ಈಗ ಏನು 14 ಜನ ಸದಸ್ಯರು ಏನಿದಾರ 10 ಕುಂಟು ಲೆಕ್ಕಕ್ಕಿಲ್ಲ, ಆ ತರ ಆಗಿದೆ. ಏನೇ ಒಂದು ಬೇಕಾದ್ರೆ ನಾವೇ ಕಾಲ್ ಮಾಡೋದು, ನಾವೇ ಹೇಳೋದು, ನಾವೇ ಇದನ್ನ ಮಾಡೋದು. ಯಾಕೆ ಇವರ ಜನಪ್ರತಿನಿಧಿಗಳು ಹೌದಾ ಅಲ್ವಾ? ಇದೇ ಒಂದು ನಮ್ದು ಮುಖ್ಯ ಬೇಡಿಕೆ ಇದೆ. ಅದೇ ರೀತಿ ಭವನ ಏನು ಬಾಬು ಜಗಜೀವರಾವ್ ಭವನ ಏನಿದೆ, ಯಾವ ಅಧಿಕಾರಿಗಳು ನಿನ್ನೆಯಿಂದ ಪ್ರತಿಭಟನೆ ಮಾಡ್ತಾ ಯಾರೋ ಬಂದೋಗಿದಾರ? ಈಗಾಗಲೇ BD ಆಫೀಸಿಂದ ಅಧಿಕಾರಿಗಳು ಬಂದಿದ್ರು, ಮನವಿ ಕೊಡಿ ಅಂತಂದ್ರು. ನಮ್ಗೆ ಮುಖ್ಯ ಬೇಡಿಕೆ ಏನಿದೆ, DC ಸಾಹೇಬರು ಬರಬೇಕು, ಅವ್ರಿಗೆ ನಾವು ಮನವಿ ಸಲ್ಲಿಸ್ತೀವಿ ಅಂತ ಹೇಳ್ಬಿಟ್ಟು ಅವ್ರ ಗಮನಕ್ಕೆ ನಾವು ತಂದಿದ್ದೇವೆ. ನಾವು ಇವತ್ತು ಅವ್ರ ಜೊತೆ ಮಾತನಾಡ್ಕೊಂಡು ಇದನ್ನ ಮಾಡಿ ಬರೋ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಹೇಳಿ ನಮ್ಗೊಂದು ಬೇಡಿಕೆಯನ್ನು ಇದನ್ ಮಾಡಿದ್ದಾರೆ. ಅದ ನಂತರ ಈಗ ನೋಡುವ, ಅವ್ರ ಕಾದ್ ನೋಡುವ ಬರ್ತಾರ ಏನ್ ಮಾಡ್ತಾರ ಅಂತ ಹೇಳಿ. DC ಸಾಹೇಬರು ಬರುವವರೆಗೂ ಅಹೋರಾತ್ರಿ ನಾವು ಧರಣಿ ಕುಂಡ್ರಾರನೆ ನಮ್ದು ಏನಿದೆ, ನಮ್ಮ ಬೇಡಿಕೆಗಳು ಏನು ಈಡೇರೋವರೆಗೂ ಬೇಕಾದ್ರೆ 8 ದಿನ ಹೋಗ್ಲಿ, ಬೇಕಾದ್ರೆ ತಿಂಗಳು ಹೋಗ್ಲಿ, 4 ಜನ ಆದ್ರೂ ಕೂಡ ಅಹೋರಾತ್ರಿ ಧರಣಿ ಕುಂಡ್ರೋದು ಅಂತೇಳಿ ನಮ್ಮ ಮುಖ್ಯ. ಅಲ್ಲೇ 5 ಗುಂಟೆ ಜಾಗ, 5 ಗುಂಟೆ ಎಲ್ಲ ಜಾಗ, 5 ಗುಂಟೆ ಜಾಗದೊಳಗೆ ಎಲ್ಲ ಒತ್ತುವರಿ ಮಾಡ್ಕೊಂಡಾರ. ಈಗ ನಮ್ ಭವನ ಎಲ್ಲಿ ಕಟ್ಬೇಕಲ್ಲಿ ಇವತ್ತಿನವರೆಗೂ ನಮ್ಮ ಭವನ ಅನ್ನೋದಿಲ್ಲ. ಆಮೇಲೆ ಇಲ್ಲಿ OP ಆಗ್ಯದ, ಒಂದು ಪೊಲೀಸ್ ಸ್ಟೇಷನ್ ಆಗ್ಬೇಕು. ಪಟ್ಟಣ ಪಂಚಾಯತಿಯಾಗ 10 ವರ್ಷ ಆಯ್ತು ಅಂತಿದ್ದು. ಮತ್ತೆ ಆಮೇಲೆ ನಮ್ಮ ರಾಜಶೇಖರ್ ಅವ್ರು ಹೇಳಿದಂಗೆ ಈಗ ಇನ್ನೂ ಆದ್ರೂ ನಮ್ಮವ್ರಿಗೆ ಕರೆಕ್ಟ್ ಆಗಿ ಸ್ಪಂದನೆ ಅನ್ನೋದೇ ಇಲ್ಲ. ಈಗ ನಿನ್ನೆ ಇವತ್ತಿನವರೆಗೂ ಇಲ್ಲಿ ಕೂತಿ ಯಾವ ಅಧಿಕಾರಿಗಳು ಹೆಂಗದಿರಪ್ಪ, ಏನದಿರ ಅನ್ನೋದು ಕೇಳೋರಿಲ್ಲ, ಹೇಳೋರಿಲ್ಲ ಇಲ್ಲಿ. ಈಗ ನಾವು ನೀನು ಕಲಾವಿಗೆ ಅವ್ರಿಗೆ ಫೋನ್ ಮಾಡಿ ಮಾತಾಡಿದೀವಿ, ಮಾತಾಡಂತಲೇ ಬರ್ತೀವ್ರಿ ತಂದವ್ರು. ಇವತ್ತು ಬೆಳಿಗ್ಗೆ ಯಾರನ್ನೋ ಕೊಟ್ಟು ಹಚ್ಕೊಟ್ಟಿರತ್ತ, ಅವ್ರು ಬರಕಾಗೋಲ್ಲ ಅನುಕೂಲ ನಾವು ಮನವಿ ಕೊಡುದಲ್ಲ ಅಂತ ಕೇಸಿಂದ ನಾವು ಹೇಳಿವಿ. ಈಗ ಸದ್ಯಕ್ಕೆ ಅವ್ರು DC ಸಾಹೇಬ್ರು ಬಂದಾಗ ನಾವು ಇಲ್ಲಿಂದ ಯಾರು ಅಲ್ಲಿವರೆಗೂ ನಾವು ಎಷ್ಟೋ ದಿನ ಆದ್ರೂ ಕೂಡ ನಾವು ಇಲ್ಲಿ ಧನ್ಯವಾದ ಕೂತಾ ಬಿಡೋರು ನಾವು.
ಈಗ ನಾನು ಅಲ್ಲಿ ಬಾಗಲಕೋಟೆಯಿಂದ ಬಂದನ ಸುಮಾರು ಇಲ್ಲಿ ಈಗ ಕೇಳಿದ್ರು ಇವರೆಲ್ಲ ಇವ್ರ ಬಾಯ್ಲೆಕ್ಕ ಲೋಕಲ್ ಸ್ಥಳೀಯ ಇವ್ರು ಇದ್ದಾಗ ಈ ತರ ಆಗಾಕತ್ತೈತ್ರಿ ಅಧ್ಯಕ್ಷರ ಅಂತ ಹೇಳಿದಾಗ ಮತ್ತೆ ಇವ್ರು ಯಾಕೆ ಇದು ಮಾಡೋಲ್ರು 14 ಜನ ಮೆಂಬರ್ಗಳು ಸ್ಪಂದನೆ ಮಾಡ್ಬೇಕಾಗಿತ್ತು. ಆ ಓಟ್ ಕೇಳಕ್ ಬರುವಾಗ ದಲಿತರು ಬೇಕು ಅವಾಗ. ಈಗ ಇಂಥ ಕೆಲಸಗಳು ಮಾಡ್ಬೇಕಾದ್ರೆ ದಲಿತರು ಬೇಕಾಗಿಲ್ಲ. ಅದೇನೋ ಅಂತಾರಲ್ಲ ಒಗ್ಗರ್ನಿಗೆ ಕಡಿಮೆ ಮಾಡ್ಕೊಂಡಂಗ್ ಮಾಡ್ಬಿಟ್ರೆ ನಮ್ಗೆ ಒಗ್ಗರ್ನಿ ಕೊಡಕ್ ಅಷ್ಟ ನಮ್ಮನ್ನ ಉಪಯೋಗ ಮಾಡೋದು, ಊಟ ಮಾಡೋ ಟೈಮ್ದಾಗ ತೆಗೆದಿಟ್ಟು ಊಟ ಮಾಡೋದು. ಆ ತರ ಆಗೈತೆ ನಮ್ಮ ದಲಿತರ ಪರಿಸ್ಥಿತಿ ಇಲ್ಲಿ MK ಹುಬ್ಬಳ್ಳಿ ಒಳಗ. ಇನ್ನು ಕೂಡಲೇ ಸಂಬಂಧಪಟ್ಟಂತ ಅಧಿಕಾರಿಗಳು ಬಂದ ಕೇಸಿಂದ ನಮ್ಮ ಡಾಕ್ಟರ್ ಬಾಬು ಜಗಜೀವನರಾಮ್ ಭವನ ನಮ್ಗೆ 5 ಗುಂಟೆ ಜಾಗ ಯಾವ ತರ ಇತ್ತು ಆ ತರ ನಮ್ಗೆ ಕೊಡ್ಬೇಕು. ಒಂದು ಇಲ್ಲಿಕಾರ ಅವ್ರು ಯಾರಲ್ಲಿ ಅತಿಕ್ರಮವಾಗಿ ಕಟ್ಟಡಗಳು ಕಟ್ಟಾರೋ ಅವನ್ನ ಡಮಾಲಿಷ್ ಮಾಡ್ಬೇಕು ಅನ್ನೋದು ನಮ್ಮ ಮುಖ್ಯ ಬೇಡಿಕೆ ಆಗೈತೆ ನೋಡ್ರಿ. ಇವಿಷ್ಟು ಒಟ್ಟಾರೆ ವೀಕ್ಷಕರಿಗೆ ಗೊತ್ತಾಯ್ತಲ್ಲ. ವಿಶೇಷವಾಗಿ ಇಲ್ಲಿರ್ತಕ್ಕಂತ ಒಂದ್ ರೀತಿ ಹೋರಾಟಗಾರರ ಒಂದ್ ರೀತಿ ಬೇಡಿಕೆಗಳು ದಯವಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತೆ ವಿಶೇಷವಾಗಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಕೂಡ್ಲೆ ಭೇಟಿ ಕೊಡ್ಬೇಕು. ಮತ್ತೆ ಅಹೋರಾತ್ರಿ ಧರಣಿ ನಡೆಸಿದರೆ ಯಾಕಪ್ಪ ಅಂತಂದ್ರೆ ಸಾಕಷ್ಟು ಒಂದ್ ರೀತಿ ಮಿತಿ ಮೀರೋ ಇದಿದೆ. ಹಾಗಾಗಿ ದಯವಿಟ್ಟು ಬರ್ಬೇಕು, ಆ ಸಮಸ್ಯೆಗಳಿಗೆ ಕೂಡ್ಲೆ ತಾರ್ಕಿಕ ಅಂತ್ಯ ಆಡ್ಬೇಕು ಅಂತಕ್ಕಂಥದ್ದು ನಮ್ಮ ನ್ಯೂಸ್ ಅಭಿಪ್ರಾಯ. ನಮಸ್ಕಾರ, ಥ್ಯಾಂಕ್ ಯು ಬಸವರಾಜ್. ಅದಾದ್ರೂ ಸಹ ತಾವು ತಮ್ಮಂತ ಎಫಿಷಿಯಂಟ್ ಆಫೀಸರ್ ಇದ್ದು ಇದು ಯಾಕೆ ಸರ್? ಸರ್ ನಮಸ್ಕಾರ ಸರ್. ತಮಗೆಲ್ಲ ಗೊತ್ತಿದ್ದಂಗೆ ನಮ್ಮ ಕಲ್ಯಾಣ ಇಲಾಖೆಯಿಂದ, ಸಮಾಜ ಕಲ್ಯಾಣ ಇಲಾಖೆಯಿಂದ 3 ರೀತಿಯಂತ ಭವನಗಳನ್ನ ನಾವು ಕೊಡ್ತಾ ಇದೀವಿ. ಒಂದು ಸಮುದಾಯ ಭವನದಲ್ಲಿ ಒಂದು ಡಾಕ್ಟರ್ BR ಅಂಬೇಡ್ಕರ್ ಭವನ ಆಗಿರ್ಬೋದು, ನಂತರ ಸಮುದಾಯ ಭವನ ಆಗಿರ್ಬೋದು, ಅದೇ ರೀತಿ ಡಾಕ್ಟರ್ ಬಾಬು ಜಗಜೀವನರಾಮ್ ಅವರ ಭವನ ಆಗಿರ್ಬೋದು, ನಂತರ ಪರಿಶಿಷ್ಟ ಪಂಗಡ ಇಲಾಖೆ ವ್ಯಾಪ್ತಿಯಲ್ಲಿ ಶ್ರೀ ವಾಲ್ಮೀಕಿ ಭವನ ಆಗಿರ್ಬೋದು. ಈ 4 ಭವನ ನಾವು ಕೊಡ್ತಾ ಇದೀವಿ. ಈಗಾಗಲೇ MK ಹುಬ್ಬಳ್ಳಿಗೆ ನಾವು ರಿಸರ್ವ್ ಮಾಡಿಟ್ಟಿದೀವಿ ಸರ್. ಈ ಜಾಗದ ಸಮಸ್ಯೆದಿಂದ ಸ್ಟಾರ್ಟ್ ಆಗಿಲ್ಲ ಅಷ್ಟೇ ಸರ್. ಈಗಾಗಲೇ ತಾವು ಹೋರಾಟಗಾರರು ಬಂದೆ, ನಾನು 2 ಬಾರಿ ನಮ್ಮ ಆಫೀಸ್ ಬಂದದ್ದು ಕೂಡ ಮಾತಾಡಿದ್ದೀನಿ. ಅದೇ ರೀತಿ ಮಾನ್ಯ ಶಾಸಕರು ಕೂಡ ಗಮನಕ್ಕೆ ಇದೆ. ಶಾಸಕರು ಈಗಾಗಲೇ ಇದಕ್ಕೆ ಅವನಾದರವನ್ನ ಸಪರೇಟ್ ಆಗಿ ನಾವು ನಿಗದಿ ಮಾಡಿ ಇಟ್ಟಿದ್ದೀವಿ. ಈ ಸೊತ್ತು ಮತ್ತು ಜಾಗದ ಒಂದು ಇದ್ರ ಸಲುವಾಗಿ ಇದು ಹಿನ್ನಡೆ ಆಗಿದೆ ಸರ್, ಅಷ್ಟೇ ಸರ್. ನಾವು ಜಾಗ ಕ್ಲಿಯರ್ ಆದ ತಕ್ಷಣ ವಿದಿನ್ 1 ವೀಕ್ ಅಲ್ಲಿ ನಾವು ಭೂಮಿ ಪೂಜೆಯನ್ನು ಸ್ಟಾರ್ಟ್ ಮಾಡಿ ಭವನ ನಿರ್ಮಾಣ ಸ್ಟಾರ್ಟ್ ಮಾಡ್ತೀವಿ ಸರ್. ಅಂತಲ್ಲ ಸರ್, ಬರೇ ನೀವು ಹೇಳ್ತಿರಲ್ಲ ಏನೋ ಒಂದು ಆರ್ಡರ್ ಇದು ಮಾಡ್ಬೇಕು, ಈಗ ನಿಮ್ಮ ಯಾವ ರೀತಿ ಹೇಳ್ತೀರಾ ಅಂತ ಹೇಳ್ಬಿಟ್ಟು. ಇಲ್ಲ ಸರ್, ಈಗಾಗಲೇ ನಾವು 5 ಭವನಗಳದಾವ್ ಸರ್ ನಮ್ಮ ಹತ್ರ. 5 ಭವನಗಳು ಯಾವ ಜಾಗ ಕ್ಲಿಯರ್ ಆಗ್ತಾವಲ್ಲ ಸರ್, ಅವುಗಳಿಗೆ ಮಾತ್ರ DC ಅವರು ಏನ್ ಮಾಡ್ತಾರ ಅಂದ್ರೆ ಅನುಮೋದನೆ ಕೊಡ್ತಾರ ಸರ್. ಈ ಜಾಗ ಸ್ವಲ್ಪ ಇದನ್ನಾಗಿದ್ದಕ್ಕೆ ಸಲುವಾಗಿ ಡಿಸ್ಪ್ಯೂಟೆಡ್ ಇರೋ ಸಲುವಾಗಿ ನಮಗೆ ಜಾಗ ಚೆಕ್ ಬಂದು ಕರೆಕ್ಟ್ ಆಗಿ ನಮ್ಗೊಂದು ಮಾಪ್ ಕರೆಕ್ಟ್ ಆಗಿ ಮಾಡಿಕೊಟ್ರೆ ನಾವು ಇಮಿಡಿಯೇಟ್ ಸ್ಟಾರ್ಟ್ ಮಾಡ್ತೀವಿ ಸರ್. ಈಗಾಗಲೇ ಚೀಫ್ ಆಫೀಸರ್ ಅವ್ರಿಗೂ ಮಾತಾಡಿದೀವಿ ಸರ್. ಈಗ ಹೋರಾಟ ಏನಾಗಿದೆ ಅಂದ್ರೆ ಆ ಜಾಗ ಒತ್ತುವರೆಗಿದ್ದು ಸಲುವಾಗಿ ಸಮಸ್ಯೆ ಹಾಕೊಂಡು ಕೂತ್ಕೊಂಡಿದೆ ಸರ್, ಅಷ್ಟೇ ಸರ್. ನಾವು ಜಾಗ ಏನ್ ಇಮಿಡಿಯೇಟ್ ಆಧಾರ ಆಗಿರ್ಬೋದು, ಇನ್ನೊಂದು ಸೂಕ್ತವಾದ ಜಾಗವನ್ನು ಕೊಟ್ಟರು ನಾವು ಏನ್ ನಿರ್ಮಾಣ ಮಾಡಿಕೊಡೋದಾಗ ಏನ್ ನಮ್ಗೇನ ಅಭ್ಯಂತರ ಇಲ್ಲ ಸರ್. ಅಲ್ಲ, ಈ ಹೋರಾಟ ಇವ್ ನಡೀತಾ ಇದೆಯಲ್ಲ, ಬರೀ ನಿಮ್ ಗಮನಕ್ಕೆ ಮಾತ್ರ ನಿಮ್ಮ ಮೇಲಾಧಿಕಾರಿಗಳು ಏನಾದ್ರು? ಎಸ್ ಸರ್, ಈಗ ನಾನು ನಮ್ JD ಅವರಿಗೂ ಮಾತಾಡಿದ್ದೀನಿ ಸರ್. ನಾನು ಆಯ್ತು, ನೀವು ಪ್ರಪೋಸಲ್ ಸರ್ ಈಗಾಗಲೇ ನಮ್ಗೆ ಜಾಗದ ಒಂದ್ ಸಾರಿ ನಮ್ ಕ್ಲಿಯರ್ ಆಗಿ ಬಿಡ್ತಂದ್ರೆ ನಾವು ಇಮಿಡಿಯೇಟ್ ಆಗಿ ಭವನ ಕಟ್ಟಡ ಸ್ಟಾರ್ಟ್ ಮಾಡ್ತೀವಿ ಸರ್. ಏನ್ ಸಮಸ್ಯೆ ಇಲ್ಲ ಸರ್. ನಮ್ಗೆ ಎಷ್ಟು ದಿನದ ಒಳಗಡೆ ಸರ್ ನಮ್ಗೆ ಜಾಗ 1 ವೀಕ್ ಅಲ್ಲಿ ನಾವು ಭೂಮಿ ಪೂಜೆ ಸ್ಟಾರ್ಟ್ ಮಾಡ್ತೀವಿ ಸರ್. ಇಲಾಖೆಯ ಜಂಟಿ ನಿರ್ದೇಶಕರಾಗಿರ್ತಕ್ಕಂಥ ರಾಮನಗೌಡ ಕನ್ನಳ್ಳಿ ಅವರು ಬಂದಿದ್ದಾರೆ. ವಿಶೇಷವಾಗಿ ಸಾಕಷ್ಟು ಬೇಡಿಕೆಗಳನ್ನ ಅವರು ಮನವಿಯನ್ನ ಸ್ವೀಕಾರ ಮಾಡಿದ್ದಾರೆ. ಸರ್ ಹೇಳಿ ಸರ್, ತಾವು ಸಹ ಜಿಲ್ಲಾಧಿಕಾರಿಗಳಿಗೆ ಪರವಾಗಿ ಬಂದಿದ್ದೀರಾ, ಏನೇನ್ ಸಮಸ್ಯೆ ಸರ್? ಇದು ಯಾಕೆ ಸರ್ ಬಗೆಹರಿತಲ್ಲ? ನಮಸ್ತೆ ಎಲ್ಲರಿಗೂ. ಇವತ್ತು ಈ ನಮ್ಮ ಸಂಘಟನೆ ಪರವಾಗಿ MK ಹುಬ್ಬಳ್ಳಿ ಪಟ್ಟಣದಲ್ಲಿ ಸುಮಾರು 7 ಸಮಸ್ಯೆಗಳನ್ನ ಲಿಖಿತವಾಗಿ ಕೊಟ್ಟು ಒಂದು ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ನಾನು 7ರಲ್ಲಿ ಮುಖ್ಯವಾಗಿ ಮತ್ತೆ ತುರ್ತು ಏನು ಒಂದು ನಮ್ಮ ಸಮುದಾಯ ಭವನ ನಿರ್ಮಾಣ ಸಲುವಾಗಿ ಒಂದು ನಿವೇಶನದ ಸಮಸ್ಯೆ ಇದೆ. ಈ ಸಮಸ್ಯೆ ಆಲ್ರೆಡಿ ಅವರು ಹಲವಾರು ಬಾರಿ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು PD DUDC ನಮಗೂ ಮನವಿ ಕೊಟ್ಟಿದ್ದಾರೆ. ಅದು ಅತಿಕ್ರಮಣ ತೆರವುಗೊಳಿಸಬೇಕನ್ನೋದೊಂದಿದೆ. ನಾವು ತುರ್ತಾಗಿ PD DUDC ಅವರ ಜೊತೆ ಚರ್ಚೆ ಮಾಡಿ ಅದನ್ನ ಬಗೆಹರಿಸಲಿಕ್ಕೆ ನೋಡ್ತೀವಿ. ಮತ್ತೆ ಈ ನಮ್ಮ SC ಸಮುದಾಯಕ್ಕೆ ಮೀಸಲಿಟ್ಟ ಅನುದಾನದ ಬಗ್ಗೆ ಒಂದು ದುರ್ಬಳಕೆ ಆಗಿರುವ ಒಂದು ಅವರು ಆರೋಪ ಅಂತದಿದೆ. ಅದೊಂದು ನಾನು ಶೀಘ್ರದಲ್ಲಿ ಒಂದು ತನಿಖೆ ಮಾಡಿಸಿ ವರದಿ ಕೊಡ್ತೀವಿ ಅಂತ ಹೇಳಿದೀವಿ. ಶಿಕ್ಷಣ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಂಗೆ 3 ಬೇಡಿಕೆ ಇದೆ. ಸಂಘಟನೆ ಹಿರಿಯರೊಂದಿಗೆ ಅದನ್ನು ಚರ್ಚೆ ಮಾಡಿದೀವಿ. ಅದರಂತೆ ಅದನ್ನು ಸೂಕ್ತ ಕ್ರಮ ತಗೊಂತೀವಿ. ಮುಖ್ಯವಾಗಿ ನಮಗೆ ಸಮುದಾಯಕ್ಕೆ ಇರ್ತಕ್ಕಂಥ ಸ್ಮಶಾನ ಭೂಮಿ ಸಮಸ್ಯೆ ಹೇಳಿದರೆ ಅದನ್ನ ತಕ್ಷಣಕ್ಕೆ ಅದು ಮಾಡ್ಲಿಕ್ಕೆ ನನಗೆ ಒಂದು ಕಾನ್ಫಿಡೆಂಟ್ ಇದೆ. 17 ಗುಂಟೆಗೆ ಒಂದು ನಮ್ಮ ಅನುದಾನ ಆಗಲಿ ಅಥವಾ 24.1 ಇದೆ ಚೀಫ್ ಆಫೀಸರ್ ಅವ್ರಿಗೆ ಬರೋದು. ಅದಕ್ಕೊಂದು ಮೂಲಭೂತ ಸೌಕರ್ಯ ಒದಗಿಸ್ತೀವಿ. ಇನ್ನೊಂದು ಕಡೆ ಹೈವೇದಿಂದ ಆ ಕಡೆ ಸಾರ್ವಜನಿಕರಿಗೆ ತೊಂದರೆ ಆಗ್ಲಾರ್ದಂಗೆ ಇನ್ನೊಂದು ಸ್ವಲ್ಪ ಸಮುದಾಯ ಭವನಕ್ಕಾಗಿ ಜಾಗ ಕೇಳ್ತಾ ಇದ್ದಾರೆ, ಅದಕ್ಕೊಂದು ಕ್ರಮ ತಗೊಂತೀವಿ. ಸ್ಮಶಾನ ಭೂಮಿಗಾಗಿ ಅದಕ್ಕೊಂದು ಕ್ರಮ ತಗೊಂತೀವಿ. ಸೊ ನೆಕ್ಸ್ಟ್ ಇನ್ನೊಂದು
ಈ ಸ್ವತ್ತು ಉತ್ತಾರ ನೀಡಲಿಕ್ಕೆ ಕ್ರಮ ತಗೋಬೇಕಂದಿದ್ದಾರೆ. ಅದನ್ನು PD ಅವರ ಗಮನಕ್ಕೆ ತಂದು ನಾನು ಫಾಲೋ ಅಪ್ ಮಾಡಿ ಚೀಫ್ ಆಫೀಸರ್ ಮುಖಾಂತರ ಅದು ಅನುಷ್ಠಾನ ಆಗುವಂಗೆ ಪ್ರಯತ್ನ ಪಡ್ತೀವಿ, ಫಾಲೋ ಅಪ್ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಬೇಡಿಕೆಗಳನ್ನ ಏನ್ ಸಲ್ಲಿಸಿದ್ದಾರೆ ಅದನ್ನು ನಾವು ಪೂರಕವಾಗಿ ಸ್ಪಂದಿಸಿ ಮನವಿ ಕೈ ಬಿಡಬೇಕು ಅಂತ ಹೇಳಿ ಎಲ್ಲಾ ಹಿರಿಯರಲ್ಲಿ ಅಥವಾ ನಮ್ಮದು ಸಂಘಟನೆ ಪದಾಧಿಕಾರಿಗಳಲ್ಲಿ ಒಂದು ಮನವಿ ಮಾಡಿದ್ದೀವಿ. ಇಷ್ಟನ್ನ ಕ್ರಮ ತಗೊಂಡಿವಿ. ಉಪ ಪೊಲೀಸ್ ಸ್ಟೇಷನ್ ನ ಒಂದ್ ರೀತಿ ಮೇಲ್ದರ್ಜೆಗೇರಿಸ್ತಕ್ಕಂಥದ್ದು, ಹೀಗೆ ವಿವಿಧ ಮತ್ತೆ ಪಟ್ಟಣ ಪಂಚಾಯತಿಲಿ ಈ ಪಟ್ಟಣ ಪಂಚಾಯತಿ ಆದಾಗಿಂದ SC STP ಮತ್ತೆ TSP ಅನುದಾನ ಒಂದ್ ರೀತಿ ದುರ್ಬಳಕೆ ಆಗಿದೆ ಅಂತ ಹೇಳ್ಬಿಟ್ಟು ಇವ್ರು ಹೇಳ್ತಾ ಇದ್ದಾರೆ. ಈ ಒಂದು ಹೋರಾಟಕ್ಕೆ ನಾನು ಪತ್ರಕರ್ತನಾಗಿ ನಾನು ಸಹ ಇವರ ಹೋರಾಟಕ್ಕೆ ಬೆಂಬಲ ಕೊಡ್ತಾ, ಹೌದು ವಿಶೇಷವಾಗಿ ಸಾಕಷ್ಟು ಕೆಲಸಗಳು ಆಗ್ಬೇಕಾಗಿದೆ. MK ಹುಬ್ಳಿ ಪಟ್ಟಣ ಪಂಚಾಯತಿ ವಿಷಯಕ್ಕೆ ಬಂದಾಗ ಸಾಕಷ್ಟು ಇನ್ನು ಅಭಿವೃದ್ಧಿ ಆಗ್ಬೇಕು. ಯಾಕಪ್ಪ ಅಂತಂದ್ರೆ ಒಂದ್ ರೀತಿ ಮೂಲಭೂತ ಸೌಕರ್ಯಗಳು ಆಗ್ಬೇಕು, ಮತ್ತೆ ಸ್ವಚ್ಛತೆ ಅನ್ನೋದು ಇದಾಗಬೇಕು. ಇದ್ರ ಜೊತೆಗೆ ಏನು ಇವ್ರು ಹೇಳಿದ್ರಲ್ಲ ಸರ್ಕಾರಿ ಹೆಣ್ಣು ಮಕ್ಕಳ ಪಾಠಶಾಲೆ, ಅದಕ್ಕೆ ಕೆರೆ ತುಂಬಿದಾಗೆಲ್ಲ ಒಂದು ಸಾಕಷ್ಟು ಹಾವುಗಳು ಸೇರಿದಂತೆ ಸಾಕಷ್ಟು ಕೀಟಗಳು ವಿಶೇಷವಾಗಿ ಶಾಲೆಗೆ ಬರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿರುತ್ತೆ. ದಯವಿಟ್ಟು ಸರ್ಕಾರ ಮತ್ತೆ ಶಿಕ್ಷಣ ಸಚಿವರು ಅದಕ್ಕೊಂದು ಕಾಂಪೌಂಡ್ ನಿರ್ಮಾಣ ಮಾಡ್ಕೊಡ್ಬೇಕು. ಜೊತೆಗೆ ಇವ್ರೇನು ಮುಖ್ಯ ಹೋರಾಟ ಮಾಡ್ತಾ ಇದಾರಲ್ಲ, ಏನು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಆ ಜಾಗನ ದಯವಿಟ್ಟು ಆದಷ್ಟು ಇದ್ರೆ ಆ ಜಾಗಕ್ಕೆ ಉತ್ತರಗಳು ಕೊಡ್ಬೇಕು. ಈಗ ಅಲ್ಲೆಲ್ಲ ವಾಸ ಇದ್ರೆ ದಯವಿಟ್ಟು ನನ್ನ ಪತ್ರಕರ್ತರ ಅಭಿಪ್ರಾಯ ಸಪರೇಟ್ ಜಾಗ ಕೊಟ್ಟು ನಿರ್ಮಾಣ ಮಾಡ್ಲಿ, ಹೊಸ ಜಾಗನ ಸಪರೇಟ್ ಸರ್ಕಾರ ನಿಯೋಜನೆ ಮಾಡಿ, ಆಯ್ತಾ. ಅದ್ರ ಜೊತೆಗೆ MK ಹುಬ್ಳಿ ಪಟ್ಟಣ ಪಂಚಾಯತಿಯ ಒಂದ್ ರೀತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸಾಕಷ್ಟು ರಾಷ್ಟ್ರೀಯ ಹೆದ್ದಾರಿ ಬರುತ್ತೆ, ಸಾಕಷ್ಟು ಅಪರಾಧ ಪ್ರಕರಣಗಳು ಏನಾದ್ರು ಪ್ರಕರಣ ದಾಖಲೆಗಳು ಮಾಡಕ್ ಹೋದಾಗ ಕಿತ್ತೂರ್ಗೆ ಹೋಗ್ಬೇಕು. ಹಾಗಾಗಿ ದಯವಿಟ್ಟು ಇಲ್ಲೇ ಒಂದ್ ರೀತಿ ಉಪ ಪೊಲೀಸ್ ಠಾಣೆನ ಮೇಲ್ದರ್ಜೆಗೇರಿಸಿದ್ರೆ ಸಾಕಷ್ಟು ಅನುಕೂಲ ಆಗ್ತೈತೆ. ಇದ್ರ ಜೊತೆಗೆ ಇವತ್ತು ಈ ಎಲ್ಲಾ ಹೋರಾಟಗಾರರು ವಿನಂತಿ, ಇದು ಒಂದು ಪಾಯಿಂಟ್ ಮಾಡ್ಕೋಬೇಕಾಗಿ ನಾನು ವಿನಂತಿ ಮಾಡ್ಕೊಳ್ತೇನೆ. ಯಾಕಪ್ಪ ಅಂದ್ರೆ ಈ ಪಟ್ಟಣವನ್ನ ಸ್ವಚ್ಛತೆಗೊಳಿಸ್ತಕ್ಕಂಥವ್ರು ನಮ್ಮ ಹೆಮ್ಮೆಯ ಪೌರ ಕಾರ್ಮಿಕರು. ಬಹುಶಃ ಮತ್ತೆ ಭಾಗಶಃ ಒಂದು 3 ರಿಂದ 4 ತಿಂಗಳಷ್ಟು ಒಂದ್ ರೀತಿ ಅವ್ರಿಗೆ ವೇತನ ಕೊಟ್ಟಿಲ್ಲ ಅಂತಕ್ಕಂಥದ್ದು ಪಾಪ ಅವಾಗ ಪೌರ ಕಾರ್ಮಿಕರು ಕೇಳ್ತಾರೆ. ದಯವಿಟ್ಟು ಅದನ್ನು ಸಹ ನೀವು ಆ ಪಾಯಿಂಟ್ ಅಲ್ಲಿ ತಗೊಂಡವ್ರಿಗೆ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಈ ಹೋರಾಟಗಾರರಿಗೆ ಜೊತೆಗೆ ಯಶಸ್ವಿಯಾಗ್ಲಿ ಈ ಹೋರಾಟಗಾರರಿಗೆ ಅಂತ ಹೇಳ್ತಾ, ಅಧಿಕಾರಿಗಳು ಕೂಡಲೇ ಭೇಟಿ ಕೊಡ್ಬೇಕು, ಈ ಸಮಸ್ಯೆನ ಬಗೆಹರಿಸಬೇಕು ಅಂತ ಹೇಳಿ ನಾನು ಸಹ ಇವರ ಹೋರಾಟಕ್ಕೆ ಬೆಂಬಲ ಕೊಡ್ತಾ ಈ ನನ್ನ ಮಾತುಗಳನ್ನ ಮುಗಿಸ್ತೇನೆ. ನಮಸ್ಕಾರ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.